ಹಾಯ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ದಿನ ನೋಡೋಣ ನನ್ನ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಧನು ರಾಶಿ ಅವರಿಗೆ ಯೂನಿವರ್ಸ್ ಏನೆಲ್ಲ ಮೆಸೇಜಸ್ ಕೊಡ್ತಾ ಇದೆ ನೆಕ್ಸ್ಟ್ 48 ಅವರ್ಸ್ಗೆ. ಅವರ ಒಂದು ಎನರ್ಜಿ ಏನ್ ಹೇಳ್ತಾ ಇದೆ, ಯಾವ ಫೀಲ್ಡ್ ಅಲ್ಲಿ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಹಾಗಾಗಿ ಏನಾದ್ರೂ ತೊಂದರೆಗಳು ಬರ್ತಾ ಇದೆಯಾ ಅಂತ ಕೂಡ ನಾವು ಚೆಕ್ ಮಾಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನು ನೀವು ಅಲೈನ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗ್ಗೆ ಅಲೈನ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆದಂತ ರೀಡಿಂಗ್ ನಿಮಗೆ ಬರುತ್ತೆ. ಇನ್ನು ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಮತ್ತೆ ಸ್ಟೂಡೆಂಟ್ಸ್ ಆಗಿದ್ದೀರಾ ಎಲ್ಲರೂ ಕೂಡ ಇದನ್ನ ನೋಡ್ಬೋದು. ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ. ಬ್ಯೂಟಿಫುಲ್ ಸೋಲ್ಸ್ ಆದಂತ ಧನು ರಾಶಿ ಅವರಿಗೆ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ. ವಾವ್, ಸೂಪರ್, ತುಂಬಾ ತುಂಬಾ ಚೆನ್ನಾಗಿರುವಂತ ಎನರ್ಜಿಯಲ್ಲಿ ಇದ್ದೀರಾ. ವೀಲ್ ಕಾರ್ಡ್ ಬಂದಿದೆ. ಏನೋ ಒಂದು ಹೊಸದಾಗಿ ಶುರು ಆಗಿದೆ ನಿಮ್ಮ ಲೈಫ್ ಅಲ್ಲಿ. ನೀವೇನ್ ಎಫರ್ಟ್ ಹಾಕಿದ್ದೀರಾ, ನಿಮ್ಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬಂದಿದೆ. ಒಂದು ಹೊಸ ಸ್ಟಾರ್ಟ್ಅಪ್ ಆಗಿದೆ ಲೈಫ್ ಅಲ್ಲಿ. ನೆಕ್ಸ್ಟ್ 48 ಅವರ್ಸ್ಗೆ ನಾನು ಹೇಳ್ತಾ ಇರುವಂತದ್ದು ಏನು, ಇದಕ್ಕಿಂತ ಮುಂಚೆ ನೀವು ಯಾವುದೋ ಒಂದು, ನಾನು ಅನ್ಕೊಳ್ತೀನಿ ನೀವು ಏನೋ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಒಂದು ಹೆಲ್ತ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು. ನೀವೇನ್ ಎಫರ್ಟ್ ಹಾಕಿದ್ದೀರಾ, ನಿಮ್ಗೆ ಒಂದು ಚೆನ್ನಾಗಿ ರಿಸಲ್ಟ್ ಬಂದಿದೆ. ತುಂಬಾ ಕಷ್ಟಪಟ್ಟಿದ್ದೀರಾ. ತುಂಬಾ ಕಷ್ಟಪಟ್ಟು ಈ ಒಂದು ಎನರ್ಜಿಯನ್ನ ನೀವು ಗೇನ್ ಮಾಡ್ಕೊಂಡಿದ್ದೀರಾ. ಎನರ್ಜೀಸ್ ನೋಡಿ ತುಂಬಾ ಇರೋ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ನನಗೆ ಕಾಣ್ತಾ ಇರುವಂತ ತುಂಬಾ ಹ್ಯಾಪಿ ಆಗಿರ್ತೀರಾ. ಆಲ್ರೆಡಿ ಹ್ಯಾಪಿ ಆಗಿದ್ದೀರಾ. ಚೆನ್ನಾಗಿದೆ, ಎನರ್ಜಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಒಂದು ಹೊಸ ಸ್ಟಾರ್ಟ್ಅಪ್ ಆಗಿದೆ. ಯಾವ ರೀತಿ ಸನ್ ರೈಸ್ ಆಗ್ತಾ ಇರುತ್ತೆ ಆ ರೀತಿ ನೀವು ಕೂಡ ರೈಸ್ ಮಾಡ್ತಾ ಇದ್ದೀರಾ. ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ. ತುಂಬಾ ಹ್ಯಾಪಿ ಝೋನ್ ಅಲ್ಲಿ ಇದ್ದೀರಾ. ಎಲ್ಲ ನೀವೇನ್ ಅನ್ಕೊಳ್ತಾ ಇದ್ರೆ ಎಲ್ಲಾನು ನಡೀತಾ. ಲೈಕ್ ನೀವೇನ್ ಮುಟ್ತೀರಾ ಅದು ಚಿನ್ನ ಆಗುತ್ತೆ ಅಂತ ಹೇಳ್ತಾರಲ್ವಾ, ಆ ಒಂದು ಪ್ರೆಸೆಂಟ್ ಮೂಮೆಂಟ್ ನಿಮ್ಮ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಓಕೆ, ಆ ಒಂದು ಫೀಲಿಂಗ್ ಬರ್ತಾ ಇದೆ ನನಗೆ. ಏನೋ ಒಂದು ಎಫರ್ಟ್ ಹಾಕಿದ್ರಿ, ಏನೋ ಒಂದು ನೀವು ಪಡ್ಕೋಬೇಕು, ಅದಕ್ಕೆ ರಿಸಲ್ಟ್ ಬರ್ಬೇಕು ಅಂತ ನೀವೇನ್ ಮಾಡಿದೀರಾ ಅದು ನಿಮ್ಗೆ ಇಲ್ಲಿ ಕಾಣ್ತಾ ಇರೋವಂಥದ್ದು. ರಿಸಲ್ಟ್ ಕಾಣ್ತಾ ಇದೆ ಕ್ಲಿಯರ್ ಆಗಿ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀರಾ, ಎಲ್ಲಾನು ವರ್ಕ್ ಮಾಡಿದ್ದೀರಾ. ಹಾಗೆ ಬಂದಿರುವಂತ ಎನರ್ಜಿ ಎಲ್ಲ ತುಂಬಾ ಕಷ್ಟಪಟ್ಟಿದ್ದೀರಾ. ಓಕೆ, ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ? ಹಾ ನೋಡಿ, ತುಂಬಾ ಕಷ್ಟಪಟ್ಟಿದ್ದೀರಾ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಾ. ಸ್ವಲ್ಪ ನಿಮ್ಮನ್ನ ನೀವು ರೆಸ್ಟ್ ಮೋಡಲ್ಲಿ ತಗೊಳ್ಳಿ, ರೆಸ್ಟ್ ಮಾಡಿ. ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದೀರಾ. ಒಂದು ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ಒಂದು ಎನರ್ಜಿ ಬರ್ತಾ ಇದೆ. ಹಾಗಾಗಿ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು ಸ್ವಲ್ಪ ರೆಸ್ಟ್ ಮಾಡಿ. ತುಂಬಾ ಜಾಬ್ ಅಂತ ಮಾಡಿರ್ಬೋದು, ತುಂಬಾ ಬಿಸ್ನೆಸ್ ಅಂತ ಓಡಾಡಿರ್ಬೋದು, ಅಥವಾ ತುಂಬಾ ಕಷ್ಟಪಟ್ಟಿರ್ಬೋದು ಒಂದು ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ, ಅಥವಾ ಹೆಲ್ತ್ ವೈಸ್ ನಿಮ್ಗೆ ಏನೋ ತೊಂದರೆ ಆಗಿತ್ತೋ ಏನೋ, ಅದರಿಂದ ನೀವು ಹೊರಗಡೆ ಬಂದಿದ್ದೀರಾ. ತುಂಬಾ ಹ್ಯಾಪಿ ಝೋನ್ ಅಲ್ಲಿ ಇದ್ದೀರಾ. ತುಂಬಾ ಎಫರ್ಟ್ ಹಾಕಿದ್ದೀರಾ. ಅದಕ್ಕೆ ಯೂನಿವರ್ಸ್ ಸ್ವಲ್ಪ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಗೆ ನೀವು ಟೈಮ್ ಕೊಡಿ. ನೀವು ನಿಮ್ಗೆ ಟೈಮ್ ಕೊಟ್ಟಿಲ್ಲ ನೋಡಿ. ಈ ಒಂದು ರೀಡಿಂಗ್ ನೀವು ಖಂಡಿತ ನನಗೆ ಒಂದು ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ಒಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ತುಂಬಾ ಚೆನ್ನಾಗಿರುವಂತ ಎನರ್ಜಿ. ಕನ್ಫ್ಯೂಷನ್ಸ್ ಬೇಡ, ರೆಸ್ಟ್ ಮಾಡಿ, ರೆಸ್ಟ್ ತಗೊಳ್ಳಿ, ಹೀಲ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಎನರ್ಜಿ ನನಗೆ. ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದೀರಾ, ನಿದ್ದೆಗೆಟ್ಟು ವರ್ಕ್ ಮಾಡಿದೀರಾ, ಊಟ ಇಲ್ಲದೆ ನೀವು ವರ್ಕ್ ಮಾಡಿದೀರಾ. ಇವಾಗ ಆ ಟೈಮ್ ಬಂದಿದೆ, ಸ್ವಲ್ಪ ನೀವು ಅದ್ರ ಕಡೆ ಗಮನ ಕೊಡಿ. ನಿಮ್ಮಷ್ಟಕ್ಕೆ ನೀವು ಗಮನ ಕೊಡಿ, ನಿಮ್ಮ ಮೇಲೆ ನೀವು ಗಮನ ಕೊಡಿ ಅಂತ ಬರ್ತಾ ಇರೋಂತ ಎನರ್ಜಿ. ಸೊ ಧನು ರಾಶಿಯವರಿಗೆ ತುಂಬಾ ಒಂದು ಎನರ್ಜೆಟಿಕ್ ಆಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಆ ರೀತಿ ಒಂದು ತುಂಬಾ ಹ್ಯಾಪಿ ಝೋನ್ ಅಲ್ಲಿ ಅವರು ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇರುವಂತದ್ದು. ಡೀಟೇಲ್ಡ್ ರೀಡಿಂಗ್ ನಿಮ್ಗೆ ಏನಿರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ. ಒಂದ್ಸಾರಿ ಚೆಕ್ ಮಾಡಿ ಚಾನಲ್ ಅಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗೂ ನೋಟಿಫಿಕೇಶನ್ ಬಂದೇ ಬರುತ್ತೆ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಇಷ್ಟ ಆದ್ರೆ ಒಂದ್ಸಾರಿ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.